ಸರ್ ಮಾರುತಿ ಗಾಡಿ ಡೀಸೆಲ್ ಗಾಡಿ ನೋಡೋರಿಗೆ ಇಗ್ನಿಸ್ ಇದೆ ಸರ್. ಈ ಗಾಡಿ ಆದ್ರೂ ತೊಳೆ 50,000, ಈ ಗಾಡಿ ಆದ್ರೂ ತೊಳೆ 50,000 ಸರ್. ಸರ್ Hyundai ವರ್ನ 13 ಮಾಡಲ್ ಡೀಸೆಲ್ ಬರೀ 1 ಲಕ್ಷ ರೂಪಾಯಿ ಅಷ್ಟೇ ಸರ್. ಸರ್ Volkswagen Vento ಪೆಟ್ರೋಲ್ ವಿತ್ ಆಟೋಮೆಟಿಕ್ ವೇರಿಯಂಟ್ ಬರೀ 0 ಡೌನ್ ಪೇಮೆಂಟ್ ಸರ್ ಇದು. ಸರ್ Kia Sonet GTS ಪ್ಲಸ್ ವಿತ್ ಸನ್ರೂಫ್ ಇದು ಅಷ್ಟೇ 0 ಡೌನ್ ಪೇಮೆಂಟ್ ಸರ್. 2016 ಮಾಡಲ್ ಡೀಸೆಲ್ ಪೋಲೋ ಸರ್ ಇದು ಬರೀ 1 ಲಕ್ಷ ರೂಪಾಯಿ ಅಷ್ಟೇ ಸರ್ ಇದು. ಸರ್ 2017 ಮಾಡಲ್ Ciaz ಬರೀ ಡೀಸೆಲ್ ಗಾಡಿ ಇದು. ಸರ್ ಬೇಸಿಗೆಗಾಲ ಬೇರೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಹೌದು ಸರ್. ತುಂಬಾ ಜನ ಕಾರ್ಗಳನ್ನ ಹುಡುಕ್ತಾ ಇರ್ತಾರೆ. ಅದು ಲೋ ಬಜೆಟ್ ಅಲ್ಲಿ ಲೋ ಮೇಂಟೆನೆನ್ಸ್ ಮೈಲೇಜ್ ಕೂಡ ಜಾಸ್ತಿ ಬರುವಂತ ಒಂದು ವೆಹಿಕಲ್ಸ್ ನ ಸರ್ಚ್ ಮಾಡ್ತಾ ಇರ್ತಾರೆ. ಖಂಡಿತ ಸರ್. ಹೌದು. ಸೊ ಅಂತ ಒಂದು ವೀಕ್ಷಕರಿಗೆ ನಿಮ್ಮಲ್ಲಿ ಏನ್ ಆಫರ್ಸ್ ಇದೆ, ಏನ್ ಸ್ಟಾಕ್ಸ್ ಗಳು ಇರುವಂತದ್ದು? ಟ್ರಸ್ಟ್ ಕಾರ್ಸ್ ಅಲ್ಲಿ ಆಫರ್ ಅಂತ ಏನಿಲ್ಲ ಸರ್. ಗಾಡಿ ತಗೊಂಡ್ರೆ ಆಫರ್ ಅಲ್ಲಿ ಕೊಡ್ತೀವಿ ಸರ್. ಆ ರೇಟ್ ಅಲ್ಲಿ ಕೊಡ್ತೀವಿ ಗಾಡಿ. ನೋಡಿ ಇದು 13 ಮಾಡಲ್ ವರ್ನ ಡೀಸೆಲ್ SX 1.6 ಲೀಟರ್ ಡೀಸೆಲ್ ಇಂಜಿನ್ ಬರುತ್ತೆ. ಮಾರ್ಕೆಟ್ ಅಲ್ಲಿ 4 ಲಕ್ಷ ಕಮ್ಮಿ ಯಾರು ಕೊಡಲ್ಲ ಸರ್. ನಿಮ್ ಕಣ್ ಮುಂದೆ ಆಫರ್ ಬಂದು 20,000 15,000 ವ್ಯಾಲಿಡ್ ಇರುತ್ತೆ. ಸ್ಟ್ರೈಟ್ ಅವೇ 1 ಲಕ್ಷ ಡಿಸ್ಕೌಂಟ್ 2,99,000 ರೂಪಾಯಿ ಫೈನಲ್ ಮಾಡ್ಕೊಡ್ತೀವಿ ನೋಡಿ ಸರ್. ಈಗ 2,99,000ಕ್ಕೆ ಹೌದು. ವರ್ನ ಅದು ಫ್ಲೂಡಿಕ್ ವರ್ನ ಸರ್. ಇದು 1.6 ಡೀಸೆಲ್ ಇಂಜಿನ್ ಇದು 13 ಮಾಡಲ್ ಆಗುತ್ತೆ. ಹೌದು ಖಂಡಿತ ಆಗುತ್ತೆ. ತೋರಿಸ್ತಾ ಇದೀರಾ ಸರ್ Volkswagen Vento ನೋಡಿ. ಈ ಗಾಡಿಗಳೆಲ್ಲ ಡೀಲರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಸರ್. ಈ ಗಾಡಿಗಳನ್ನ ಡೀಲರ್ ಕೂಡ ಬಂದು ಶಾಕ್ ಆಗ್ಬೇಕು, ಆ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತಾ ಇದೀವಿ. ಇದು 2018 ಮಾಡಲ್ Vento ಸರ್. ಪೆಟ್ರೋಲ್ ಇಂಜಿನ್ 80,000 ಶೋರೂಮ್ ರೆಕಾರ್ಡ್ ಓಡಿದೆ. ಇದು ಕಸ್ಟಮರ್ ಪಾರ್ಕೆಟ್ ಸೇಲ್ ಆಗಿರುತ್ತೆ ನಿಮ್ಗೆ. ಗಾಡಿ ಅಂತ ಕ್ಲಾಸ್ ಕಂಡೀಷನ್ ಇದೆ. DSC ಗೇರ್ ಬಾಕ್ಸ್ ಬರೋ ಗಾಡಿ ಸರ್. ಇದು 7 ಸ್ಪೀಡ್ DSC ಗೇರ್ ಬಾಕ್ಸ್ ಬರುತ್ತೆ. ಪ್ರೈಸ್ ವೈಸ್ ಹೋಯ್ತಿರಂದ್ರೆ ಚಾಲೆಂಜಿಂಗ್ ಪ್ರೈಸ್ ಕೊಡೋದು ಸರ್. ಬರೀ 4,80,000 ರೂಪಾಯಿ ಗಾಡಿ ಮಾಡ್ಕೊಡೋಣ ಸರ್. ಇದು 4,80,000 ರೂಪಾಯಿಗೆ Vento DSC ಗೇರ್ ಬಾಕ್ಸ್ ವಿತ್ ಆಟೋಮೆಟಿಕ್ ಗಾಡಿ ಬರೋ ಗಾಡಿ ಸರ್. ಇದು ಮಾಡಲ್ ಏನಂದ್ರೆ ಇದು 18 ಮಾಡಲ್ ಸರ್. ಮಾರ್ಕೆಟ್ ಅಲ್ಲೆಲ್ಲ 7.5 ಲಕ್ಷ ಕಮ್ಮಿ ಯಾರು ಕೊಡಲ್ಲ. ಬನ್ನಿ ಟ್ರಸ್ಟ್ ಕಾರ್ಸ್ ಗೆ 3 ಲಕ್ಷ ಡಿಸ್ಕೌಂಟ್ 4,80,000 ರೂಪಾಯಿ ಫೈನಲ್ ಮಾಡ್ಕೊಡೋಣ ಗಾಡಿನ ಸರ್. ಓಕೆ ಸರ್. ನೆಕ್ಸ್ಟ್ ಇನ್ನೊಂದು SUV ಕಾಂಪ್ಯಾಕ್ಟ್ ವೆಹಿಕಲ್ ಇದೆ ಸರ್. Kia Sonet GTX ಪ್ಲಸ್ GT ಲೈನ್ ಫುಲ್ ಲಾಸ್ಟ್ ಟಾಪ್ ಅಂಡ್ ವೇರಿಯಂಟ್ ಇದು. ವಿತ್ ಸನ್ರೂಫ್ ಕೂಡ ಬರುತ್ತೆ ನಿಮ್ಗೆ. 6 ಏರ್ ಬ್ಯಾಗ್ ಬರುತ್ತೆ, ವೆಂಟಿಲೇಷನ್ ಸೀಟ್ ಬರುತ್ತೆ, ಬಟನ್ ಸ್ಟಾರ್ಟ್ ಬರುತ್ತೆ ನಿಮ್ಗೆ, ಕ್ರೂಸ್ ಕಂಟ್ರೋಲ್, ಟ್ರಾಕ್ಷನ್ ಕಂಟ್ರೋಲ್ ಎಲ್ಲ ಬರುತ್ತೆ ನಿಮ್ಗೆ. ಪ್ರೈಸ್ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀವಿ ಸರ್. ಬರೀ 8,50,000 ರೂಪಾಯಿ ಗಾಡಿ ಮಾಡ್ಕೊಡೋಣ ಸರ್. 2021 ಅಲ್ಲಿ ಹೊಸ ಗಾಡಿ ಬಂದಿದ್ದು 19 ಲಕ್ಷ. ಸ್ಟ್ರೈಟ್ ಅವೇ ಆಲ್ಮೋಸ್ಟ್ 10 lakhs ಡಿಸ್ಕೌಂಟ್ ಆಗಿ ನಿಮ್ಗೆ 8,50,000 ರೂಪಾಯಿ ಫೈನಲ್ ಮಾಡ್ಕೊಡೋಣ ಸರ್. ಡೌನ್ ಪೇಮೆಂಟ್ ಸರ್ ನಿಮ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಮಾಡ್ಕೊಡೋಣ ಸರ್. ಈ ಗಾಡಿನಷ್ಟೇನೆ ನಿಮ್ ಪ್ರೊಫೈಲ್ ಚೆನ್ನಾಗಿರ್ಬೇಕಷ್ಟೇ 0 ಡೌನ್ ಪೇಮೆಂಟ್ ಗಾಡಿ ಮಾಡ್ಕೊಡ್ತೀನಿ. ಕಸ್ಟಮರ್ ಗಳು ಕೇಳ್ತಾರೆ 0 ಡೌನ್ ಪೇಮೆಂಟ್ ಗಾಡಿಗಳಿದೆ ಅಂತ. ಮೇನ್ ನಿಮ್ ಸಿಬಿಲ್ ಟ್ರಾನ್ಸಾಕ್ಷನ್ ಚೆನ್ನಾಗಿತ್ತು ಅಂದ್ರೆ 2 ಗಾಡಿನ 0 ಡೌನ್ ಪೇಮೆಂಟ್ ಮಾಡ್ಕೊಡೋಣ ಸರ್. ಓಕೆ ಸರ್. ಇನ್ನೊಂದು ಯೂತ್ ತುಂಬಾ ಹುಡುಕ್ತಾ ಇರ್ತಾರೆ ಯೂತ್ಸ್. ಹೌದು ಸರ್. Volkswagen Polo ಅದು ಚೆರಿ ರೆಡ್ ಹೈಲಿ ಡಿಮ್ಯಾಂಡೆಡ್ ಫ್ಯಾನ್ಸಿ ಕಲರ್ ಅಂತ ಹೇಳ್ಬೋದು. ಹೌದು ಸರ್. ಇದು 2016 ಮಾಡಲ್ ಸರ್. ಇದು ಡೀಸೆಲ್ ಇಂಜಿನ್ ಕ್ಲಾಸ್ ಕಂಡೀಷನ್ ಇದೆ ಗಾಡಿ. ಗಾಡಿ ₹1 ಖರ್ಚಿಲ್ಲ ನಿಮ್ಗೆ. ತುಂಬಾ ಒರಿಜಿನಲ್ ಆಗಿದೆ ನಿಮ್ಗೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಹಾಗೆ ಡಬಲ್ ಪ್ರೊಜೆಕ್ಟರ್ ಹೆಡ್ಲೈಟ್ ಕೂಡ ಬರುತ್ತೆ ನಿಮ್ಗೆ. ಶೋರೂಮ್ ರೆಕಾರ್ಡ್ ಹೊಡಿರೋ ಗಾಡಿ ಸರ್. ಇದು 2016 ಮಾಡಲ್ ಸೆಕೆಂಡ್ ಓನರ್. ಈ ಗಾಡಿನ ಫೈನಲ್ ಪ್ರೈಸ್ ಸರ್ 5,80,000 ರೂಪಾಯಿ ಮಾಡ್ಕೊಡೋಣ ಸರ್. ಇದು 5,80,000. ಹೌದು ಸರ್. 16 ಮಾಡಲಾ? 16 ಮಾಡಲ್. ಓಕೆ. ಮಾರುತಿಲಿ Ciaz ಸರ್. ಇದು ಸರ್ 2017 ಮಾಡಲ್ ಸಿಂಗಲ್ ಓನರ್. ಇದು ಕೂಡ ಕಂಪ್ಲೀಟ್ ಶೋರೂಮ್ ಡ್ರಿವನ್ ಓಡಿದೆ ನಿಮ್ಗೆ. ಮಾರ್ಕೆಟ್ ಅಲ್ಲಿ 17 ಮಾಡಲ್ ಡಿಸೈರ್ ತಗೋತೀರಾ ಅಂದ್ರೆ ಇವತ್ತು 6 ಲಕ್ಷ ಡೀಸೆಲ್ ಗಾಡಿಗಳಿದೆ ನಿಮ್ಗೆ. 6.5 ಇದೆ. ಬನ್ನಿ ಟ್ರಸ್ಟ್ ಕಾರ್ಸ್ ಗೆ ಅದಕ್ಕಿಂತ ಲಕ್ಸುರಿ ವೆಹಿಕಲ್ ಇದು Ciaz 2017 ಮಾಡಲ್. ಬರೀ 90,000 ಶೋರೂಮ್ ಹಿಸ್ಟ್ರಿ ಓಡಿದೆ. ಈ ಗಾಡಿನ ಫೈನಲ್ ಪ್ರೈಸ್ ಸರ್ 5,80,000 ರೂಪಾಯಿ ಮಾಡ್ಕೊಡೋಣ ಸರ್. ಇದು ಇದಕ್ಕೂ ಲೋನ್ ಆಗುತ್ತೆ ಖಂಡಿತ. ನಿಮ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಬರೀ 50,000 ರೂಪಾಯಿ ಡೌನ್ ಪೇಮೆಂಟ್ ಸಾಕು, ಕಂಪ್ಲೀಟ್ ಲೋನೇ ಮಾಡ್ಕೊಡೋಣ ಈ ಗಾಡಿಗೆ. ಓಕೆ ಸರ್. ನೆಕ್ಸ್ಟ್ ಇದು ಸ್ಕೋಡಾ ರ್ಯಾಪಿಡ್. ಇದು 2014 ಮಾಡಲ್ ಡೀಸೆಲ್ ಇಂಜಿನ್. ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಓಡಿದೆ ನಿಮ್ಗೆ. ಫೇಸ್ ಲಿಫ್ಟ್ ಕನ್ವರ್ಟ್ ಆಗಿದೆ ನಿಮ್ಗೆ ಗಾಡಿ. ಈ ಶೇಪ್ ಬಂದು ಆಲ್ಮೋಸ್ಟ್ 2017 ಮೇಲೆ ಬರೋದು ಈ ಶೇಪ್. ಇದು ಕಲರ್ ಕೂಡ ಚೇಂಜ್ ಆಗಿದೆ. ಬ್ಲಾಕ್ ಮ್ಯಾಟ್ PPF ಇದೆ ನಿಮ್ಗೆ. PPF ಎಲ್ಲ ಕಲರೇ ಮಾಡಿಸಿದ್ದಾರೆ ಸರ್. ಇದು ಈ ಗಾಡಿನ ಫೈನಲ್ ಪ್ರೈಸ್ ಬಂದು 3,80,000 ರೂಪಾಯಿ ಮಾಡ್ಕೊಡೋಣ ಸರ್. ಇದು 3,80,000 ರೂಪಾಯಿ ನಿಮ್ಗೆ. ಈ ಗಾಡಿ ಮಾಡಿಫಿಕೇಶನ್ 1.5 ಲಕ್ಷ ಖರ್ಚು ಮಾಡಿದೆ ಸರ್ ಕಸ್ಟಮರ್. ಇದು ಓಕೆ. ಲೋ ಮೇಂಟೆನೆನ್ಸ್ ವೆಹಿಕಲ್ ಮಾರುತಿ ವ್ಯಾಗ್ನರ್ ಇದೆ. ಡೀಟೇಲ್ಸ್ ಸರ್. ಇದು 2015 ಮಾಡಲ್ ಸಿಂಗಲ್ ಓನರ್ ಪೆಟ್ರೋಲ್ ಇಂಜಿನ್ VXI ವೇರಿಯಂಟ್ ಸರ್. ಇದು ಈ ಗಾಡಿನಷ್ಟೇ ಚಾನ್ಸ್ ಪ್ರೆಸೆಂಟ್ ಮಾಡ್ಕೊಡೋಣ ಸರ್. ಬರೀ 3,49,000 ರೂಪಾಯಿ ಗಾಡಿ ಮಾಡ್ಕೊಡ್ತೀವಿ ನೋಡಿ ಸರ್. ಇದನ್ನ ಸರ್ ಇದಕ್ಕೆ ಡೌನ್ ಪೇಮೆಂಟ್ ಏನ್ ಮಾಡ್ಬೇಕು? ನಿಮ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಬರೀ 50,000 ಡೌನ್ ಪೇಮೆಂಟ್ ಮಾಡೋ ಸಾಕು, ಕಂಪ್ಲೀಟ್ ಲೋನೇ ಮಾಡ್ಕೊಡೋಣ ಸರ್ ಈ ಗಾಡಿಗೆ. ಓಕೆ ಸರ್. ಇನ್ನೊಂದು ಬೆಂಗಳೂರಲ್ಲಿ ತುಂಬಾ ಹೈಲಿ ಡಿಮ್ಯಾಂಡೆಡ್ ವೆಹಿಕಲ್ ಮಾರುತಿ ಅವ್ರದ್ದು ಶಿಫ್ಟ್ ಇದೆ. ಅದು ಸರ್. ಇದು 2012 ಮಾಡಲ್ VXI ವೇರಿಯಂಟ್ ಪೆಟ್ರೋಲ್ ಇಂಜಿನ್. ಅದರಲ್ಲೂ ವೈಟ್ ಕಲರ್ ಅಂತೂ ತುಂಬಾ ಡಿಮ್ಯಾಂಡ್ ಇರೋ ಗಾಡಿ ಸರ್. ಇದು ಪ್ರೈಸ್ ನೋಡ್ಬೇಕು ಕೇಳ್ರಿ ನೀವು ಶಾಕ್ ಆಗೋತೀರಾ ಸರ್. ಆ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತಾ ಇದೀವಿ. ಬರೀ 2,95,000 ರೂಪಾಯಿ ಗಾಡಿ ಮಾಡ್ಕೊಡ ನೋಡಿ ಸರ್. ಮಾರ್ಕೆಟ್ ಅಲ್ಲೆಲ್ಲ 10 ಮಾಡಲ್ ಹೇಳ್ತಿರ್ತಾರೆ ಓಲ್ಡ್ ಶೇಪ್ ಗೆ. ನ್ಯೂ ಶೇಪ್ ಇದು. ಬರೀ 2,95,000 ರೂಪಾಯಿ ಗಾಡಿ ಮಾಡ್ಕೊಡೋಣ ಸರ್. ಇದು ಯಾವ ಮಾಡಲ್ ಸರ್? ಇದು 2012 ಮಾಡಲ್. 12 ಮಾಡಲ್ ಪೆಟ್ರೋಲ್ ಇಂಜಿನ್. ಓನರ್ಶಿಪ್ ಜಾಸ್ತಿ ಅನ್ಕೊಂಬಿಡಿ. ಸೆಕೆಂಡ್ ಓನರ್ ಅಷ್ಟೇ ಸರ್ ಗಾಡಿ. ಇದು ಸೆಕೆಂಡ್ ಓನರ್. ಓಕೆ. ನೆಕ್ಸ್ಟ್ ಟಿಯಾಗೋ ಸರ್. ಇದು ಸರ್ ಟಾಟಾ ಟಿಗೋರೋ. ಇದು 2018 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಇಂಜಿನ್ ಸರ್. ನಿಮ್ಗಿದು ಒಳ್ಳೆ ಕ್ಲಾಸ್ ಕಂಡೀಷನ್ ವೆಹಿಕಲ್. ಕಂಪ್ಲೀಟ್ ಶೋರೂಮ್ ರೆಕಾರ್ಡ್ ಇದೆ. ಈ ಗಾಡಿನ ಫೈನಲ್ ಪ್ರೈಸ್ ಸರ್ 3,90,000 ರೂಪಾಯಿ ಮಾಡ್ಕೊಡೋಣ ಸರ್. ಇದನ್ನ 3,90,000 ಇದಕ್ಕೂ ಲೋನ್ ಆಗುತ್ತೆ. ನಿಮ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 0 ಡೌನ್ ಪೇಮೆಂಟ್ ಗಾಡಿ ಮಾಡ್ಕೊಡೋಣ ಸರ್ ಇದನ್ನ. ಓಕೆ
ಸರ್ ನೆಕ್ಸ್ಟ್ ಇನ್ನೊಂದು Hyundai ಕ್ರೇಟಾ ಇದೆ. ಕ್ರೆಟಾ ಇದೆ, ಇದು 2016 ಮಾಡಲು, ಪೆಟ್ರೋಲ್ ಇಂಜಿನ್. ಈ ಗಾಡಿನ ಅಷ್ಟೇ ಸರ್, ನಿಮ್ ಸಿಬಿಲ್ ಟ್ರಾನ್ಸಾಕ್ಷನ್ ಚೆನ್ನಾಗಿತ್ತು ಅಂದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಈ ಗಾಡಿ ಕೂಡ ಲೋನ್ ಮಾಡ್ಕೊಡೋಣ. ಓಕೆ. ಪ್ರೈಸ್ ವೈಸ್ ಹೋಯ್ತಾರೆ ಚಾರ್ಜಿಂಗ್ ಪ್ರೈಸ್ ಸರ್ 5,95,000 ರೂಪಾಯಿ ಗಾಡಿ ಮಾಡ್ಕೊಡೋಣ ಸರ್ ಇದನ್ನ. ಸೊ ಇದು 0% ಡೌನ್ ಪೇಮೆಂಟ್ 0% ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡೋಣ ಸರ್. ಓಕೆ ಸರ್, ಕ್ರೇಟಾ ಬೇಡ ಅನ್ನೋರ್ಗೆ ಇನ್ನೊಂದು ರೆನಾಲ್ಟ್ ಅಲ್ಲಿ ಇನ್ನೊಂದು ಆಪ್ಷನ್ ಇದೆ, ಡಸ್ಟರ್. ಡಸ್ಟರ್ ಇದು 2014 ಮಾಡಲು, ಡೀಸೆಲ್ ಇಂಜಿನ್. ಈ ಗಾಡಿನ ಫೈನಲ್ ಪ್ರೈಸ್ ಸರ್ 2,95,000 ರೂಪಾಯಿ ಮಾಡ್ಕೊಡೋಣ ಸರ್. 2,95,000 ಲೋನ್ ಆಗುತ್ತೆ. ಖಂಡಿತ ನಿಮ್ ಸಿಬಿಲ್ ಚೆನ್ನಾಗಿತ್ತು ಅಂದ್ರೆ ಬರೀ 50,000 ಡೌನ್ ಪೇಮೆಂಟ್ ಮಾಡೋ ಸರ್ ಕಂಪ್ಲೀಟ್ ಲೋನೇ ಮಾಡ್ಕೊಡೋಣ ಸರ್. ಓಕೆ ಸರ್ ಫೋರ್ಡ್ ಫಿಗೋ ಡೀಸೆಲ್ ಗಾಡಿ ಇದು 2011 ಮಾಡಲು, ಸಿಂಗಲ್ ಓನರ್, ಡೀಸೆಲ್ ಇಂಜಿನ್ ಸರ್. ಇದು ಮಾರ್ಕೆಟ್ ಅಲ್ಲೆಲ್ಲ ಪೆಟ್ರೋಲ್ ಗಾಡಿಗೆ ರೇಟ್ ಹೇಳ್ತಾ ಇರ್ತಾರೆ, ಬರೀ 1,90,000 ರೂಪಾಯಿ ಗಾಡಿ ಮಾಡ್ಕೊಡೋಣ ಸರ್ ಇದನ್ನ. 190 ಫೈನಲ್ ಆಗುತ್ತೆ. 195 ಮಾಡುತ್ತೆ, ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಸಮೇತ ಗಾಡಿ ಮಾಡ್ಕೊಡೋಣ ಸರ್ ಇದು. ಓಕೆ ಸರ್, ನೆಕ್ಸ್ಟ್ ಮಾರುತಿ ಅವ್ರದೇ ಒಳ್ಳೆ ಪರ್ಫಾರ್ಮೆನ್ಸ್ ವೆಹಿಕಲ್ ಅಂತ ಹೇಳ್ಬೋದು. ಹೌದು ಸರ್. ಸರ್ ಅದರಲ್ಲೂ ಡೀಸೆಲ್ ಗಾಡಿ, ಮಾರುತಿಯಲ್ಲಿ ಡೀಸೆಲ್ ಗಾಡಿ ಸ್ಟಾಪ್ ಆಗಿರೋದ್ರಿಂದ ತುಂಬಾ ಡಿಮ್ಯಾಂಡ್ ಇದೆ ಇದು. ಈ 2 ಗಾಡಿಗೂ ಅಷ್ಟೇ ಡೀಸೆಲ್ ಗಾಡಿಗಳೇ 4 ಗಾಡಿ ಡೀಸೆಲ್ ಗಾಡಿದಾವೆ ಮಾರುತಿಯಲ್ಲಿ ನಿಮ್ಗೆ. ಇದು 2018 ಮಾಡಲು, ಸಿಂಗಲ್ ಓನರ್, ಆಟೋಮೆಟಿಕ್ ವೇರಿಯಂಟ್ ಸರ್. ಇದು ತುಂಬಾ ಜನ ಆಟೋಮೆಟಿಕ್ ಗಾಡಿ ಡೀಸೆಲ್ ಗಾಡಿಗಳು ಕೇಳ್ತಾ ಇರ್ತಾರ. ಒಳ್ಳೆ ಕ್ಲಾಸ್ ಕಂಡೀಷನ್ ಇದೆ ಸರ್. 2 ಗಾಡಿ ಶೋರೂಮ್ ಹಿಸ್ಟ್ರಿ ಓಡಿರೋ ಗಾಡಿ. ಇದು 2019 ಮಾಡಲು, ಸಿಂಗಲ್ ಓನರ್, ಮ್ಯಾನ್ಯುಯಲ್ ವೇರಿಯಂಟ್ ಸರ್. ಇದು ಶೋರೂಮ್ ಹಿಸ್ಟ್ರಿ ಓಡಿದೆ. 2ರಲ್ಲಿ ಯಾವ್ದಾರ ಗಾಡಿ ತೊಳಿ ಸರ್, ಬರೀ 4,90,000 ರೂಪಾಯಿ ಗಾಡಿ ಮಾಡ್ಕೊಡೋಣ ಸರ್ ಇದನ್ನ. 4,90,000 ಸರ್. ಇದು 18, ಇದು 19, ಇದು ಆಟೋಮೆಟಿಕ್ ಮ್ಯಾನ್ಯುಯಲ್ ಸರ್. ಓಕೆ. ಇನ್ನೊಂದು ಆಲ್ಟ್ರೋಸ್ ಇದೆ ಸರ್, ಟಾಟಾ ಆಲ್ಟ್ರೋಸ್. ಇದು 2020 ಮಾಡಲು, ಗಾಡಿ ಓಡಿರೋದು ಬರೀ 30,000 ಅಷ್ಟೇ. ನಿಮ್ಗೆ ಶೋರೂಮ್ ರೆಕಾರ್ಡ್ ಓಡಿದೆ. ಒಳ್ಳೆ ಫ್ಯಾನ್ಸಿ ಅಲಾಯ್ಸ್ ಕೂಡ ಇದೆ. ಒಳ್ಳೆ ಹ್ಯಾಚ್ ಬ್ಯಾಕ್ ಅಲ್ಲಿ ಸ್ಪೋರ್ಟಿ ವೆಹಿಕಲ್ ನೋಡ್ತೀರ ಅಂದ್ರೆ ಬೆಸ್ಟ್ ವೆಹಿಕಲ್ ಸರ್ ಇದು. ಈ ಗಾಡಿನ ಫೈನಲ್ ಪ್ರೈಸ್ ಸರ್ 5,80,000 ರೂಪಾಯಿ ಗಾಡಿ ಮಾಡ್ಕೊಡೋಣ ಸರ್ ಇದನ್ನ. ಓಕೆ ಸರ್, ನೆಕ್ಸ್ಟ್ ಇನ್ನೊಂದು ಪೋಲೋದಲ್ಲೇ ಇನ್ನೊಂದು ಆಪ್ಷನ್ ಇದೆ, ಫುಲ್ ಮಾಡಿಫೈಡ್ ಆಗಿರೋ ಪೋಲೋ ಅಂತಾನೆ ಹೇಳ್ಬೋದು. ಡೀಟೇಲ್ಸ್ ಕೊಡಿ ಸರ್. ಸರ್ ಇದು 2013 ಮಾಡಲು, ಡೀಸೆಲ್ ಇಂಜಿನ್ ಪೋಲೋ ಸರ್. ಇದು ಕಂಪ್ಲೀಟ್ ಮಾಡಿಫೈಡ್ ಆಗಿದೆ. ಗಾಡಿ ಫಿಟ್ಟಿಂಗ್ಸ್ ನಿಮ್ಗೆ 2,00,000 ವರ್ತ್ ಫಿಟ್ಟಿಂಗ್ಸ್ ಇದೆ. ಪ್ರೊಜೆಕ್ಟರ್ ಹೆಡ್ಲೈಟ್, ಫ್ಯಾನ್ಸಿ ಅಲಾಯ್ಸ್, ನಿಮ್ಗೆ ಶೇಪ್ ಕೂಡ ಕನ್ವರ್ಟ್ ಆಗಿದೆ. ಇದು ಲೇಟೆಸ್ಟ್ ಮಾಡಲ್ ಶೇಪ್. ಅಬೌಟ್ 20 ಏನ್ ಶೇಪ್ ಬರುತ್ತೆ ಆ ಶೇಪ್ ಇದೆ. GT ಬಂಪರ್ ಕಿಟ್ ಎಲ್ಲ ಇನ್ಸ್ಟಾಲ್ ಆಗಿದೆ ಈ ಗಾಡಿಗೆ. ಈ ಗಾಡಿನ ಫೈನಲ್ ಪ್ರೈಸ್ ಸರ್ 4,20,000 ರೂಪಾಯಿ ಗಾಡಿ ಮಾಡ್ಕೊಡೋಣ ಸರ್. ಲೋನ್ ಆಗುತ್ತಾ ಸರ್? ಖಂಡಿತ ಸರ್. ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ 1,50,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ಕಂಪ್ಲೀಟ್ ಲೋನೇ ಮಾಡ್ಕೊಡೋಣ ಸರ್. ಓಕೆ ಸರ್, 7 ಸೀಟರ್ ಅಲ್ಲಿ ತುಂಬಾ ಜನ ವೆಹಿಕಲ್ ಹುಡುಕ್ತಾ ಇರ್ತಾರೆ, ಅದು XUV 500. ಇದ್ರದ್ದು ಡೀಟೇಲ್ಸ್ ಕೊಡಿ ಸರ್. ಸರ್ ಇದು 2015 ಮಾಡಲು, XUV 500. ಇದು 7 ಸೀಟರ್ ವೆಹಿಕಲ್. ಲೋನ್ ಆಪ್ಷನ್ ಅಲ್ಲಿ ಕಮ್ಮಿ ಡೌನ್ ಪೇಮೆಂಟ್ ಅಲ್ಲಿ ಕೇಳ್ತಾ ಇರ್ತೀರಾ, ಬನ್ನಿ ಟ್ರಸ್ಟ್ ಕಾರ್ಡ್ಸ್ಗೆ. ಬರೀ 4,95,000 ರೂಪಾಯಿಗೆ 15 ಮಾಡಲು XUV ಮಾಡ್ಕೊಡೋಣ ಸರ್ ಇದು. ಇದು ಲೋನ್ ಆಗುತ್ತೆ, ಕಂಪ್ಲೀಟ್ ಲೋನ್ ಆಗುತ್ತೆ ಸರ್. ನಿಮ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ಸರ್, ಕಂಪ್ಲೀಟ್ ಲೋನ್ ಆಗುತ್ತೆ. ಓಕೆ ಸರ್, ನೆಕ್ಸ್ಟ್ ಗ್ರ್ಯಾಂಡ್ i10 ಕೂಡ ಇದೆ ಸರ್. ಗ್ರ್ಯಾಂಡ್ i10 2019 ಮಾಡಲು, ಸಿಂಗಲ್ ಓನರ್ ಗಾಡಿ, ಸ್ಪೋರ್ಟ್ಸ್ ವೇರಿಯಂಟ್ ವಿತ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮ್ಗೆ. ಕೀ ಸ್ಟಾರ್ಟ್ ವೇರಿಯಂಟ್, ನಿಮ್ಗೆ ಲೆದರ್ ಅಪೋಲ್ಸಿ ಎಲ್ಲ ಇದೆ. ಈ ಗಾಡಿನ ಫೈನಲ್ ಪ್ರೈಸ್ ಸರ್ 4,65,000 ರೂಪಾಯಿ ಗಾಡಿ ಮಾಡ್ಕೊಡೋಣ ಸರ್ ಇದನ್ನ. 465 465ಕ್ಕೆ 19 ಮಾಡಲು. ಕಮ್ಮಿ ಅಂದ್ರೆ ಕಮ್ಮಿ ಪ್ರೈಸ್ ಮಾಡ್ಕೊಡೋಣ ಸರ್. 15 ಮಾಡಲು i20ಗೆ 4,00,000 ಹೇಳ್ತಿರ್ತಾರೆ. i10ಗೆ ಬನ್ನಿ, ಗ್ರ್ಯಾಂಡ್ i10ಗೆ ಬರೀ 4,65,000 ರೂಪಾಯಿ ಮಾಡ್ಕೊಡೋಣ ಸರ್. ಎದುರುಗಡೆ ಬಂದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಆಕ್ಚುಲಿ ಎಲ್ಲ ಫೈನಲ್ ಪ್ರೈಸ್ ಹೇಳ್ಬಿಟ್ಟಿರೋದು, ಇನ್ಕ್ಲೂಡಿಂಗ್ RTO, ಟ್ರಾನ್ಸ್ಫರ್, ಆಫೀಸ್ ಕಮಿಷನ್ ಎಲ್ಲ ಸರಿ ಪ್ರೈಸಿಂಗ್ ಮಾಡ್ಕೊಡೋಣ ಸರ್. ಸರ್ i20 ಇದು 2014 ಮಾಡಲು, ಪೆಟ್ರೋಲ್ ಇಂಜಿನ್, ಎಲೈಟ್ ಶೇಪ್ ಸರ್. ಇದು DL ಕೂಡ ಶೇಪ್ ಅಲ್ಲಿ ಎಲೈಟ್ i20 ಕೊಡ್ತಾ ಇದೀವಿ. ಜಸ್ಟ್ 3,80,000 ರೂಪಾಯಿ ಗಾಡಿ ಮಾಡ್ಕೊಡೋಣ ಸರ್. ನಿಮ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ 20,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಬೇಕು, ಕಂಪ್ಲೀಟ್ ಲೋನೇ ಮಾಡ್ಕೊಡೋಣ ಸರ್ ಈ ಗಾಡಿಗೆ. ಯಾವ ಮಾಡಲು ಸರ್ ಇದು? 14 ಮಾಡಲು ಸರ್. ಪೆಟ್ರೋಲ್ ಇಂಜಿನ್, ಸಿಂಗಲ್ ಓನರ್, ಸೆಕೆಂಡ್ ಓನರ್ ಆಗಿದೆ ಸರ್ ಇದು ಗಾಡಿ. ಲೋನ್ ಆಗುತ್ತಲ್ಲ, ಕಂಪ್ಲೀಟ್ ಲೋನ್ ಆಗುತ್ತೆ ಸರ್ ನಿಮ್ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ. ಓಕೆ ಸರ್, ನೆಕ್ಸ್ಟ್ ಇನ್ನೊಂದು ಕ್ವಿಡ್ ಇದೆ ಸರ್. ಕ್ವಿಡ್ ಇದು 2021 ಮಾಡಲು, ಸಿಂಗಲ್ ಓನರ್, ಬರೀ 25,000 ಓಡಿದೆ. ಶೋರೂಮ್ ರೆಕಾರ್ಡ್ ವೇರಿಯಂಟ್ ಇದು. ಚಾನ್ಸ್ ಪ್ರೈಸ್ ಗಾಡಿ ಕೊಡೋಣ ಸರ್ ಇದನ್ನ. ಬರೀ 3,80,000 ರೂಪಾಯಿ ಗಾಡಿ ಮಾಡ್ಕೊಡೋಣ ಸರ್ ಇದನ್ನ. 2020 ಇದು 21 ಸರ್. 21 ಬರೀ 35,000 ಓಡಿದೆ ಗಾಡಿ ಇದು. ಲೋನ್ ಆಗುತ್ತೆ 100%. ಕಂಪ್ಲೀಟ್ ಲೋನ್ ಆಗುತ್ತೆ ಸರ್ ಗಾಡಿಗೆ. ಓಕೆ ಸರ್, ಇನ್ನೊಂದು ಪುಂಟೋ ಇದೆ. ಫಿಯಟ್ ಪುಂಟೋ ಇದು 2015 ಮಾಡಲು, ಡೀಸೆಲ್ ಇಂಜಿನ್, EVO ಶೇಪ್ ಸರ್. ಇದು ಕ್ಲಾಸ್ ಕಂಡೀಷನ್ ಇದೆ. ಮಲ್ಟಿಜೆಟ್ ಇಂಜಿನ್. ನಿಮ್ಗೆ ಶಿಫ್ಟ್ ಡೀಸೆಲ್ ಅಲ್ಲಿ ಏನ್ ಇಂಜಿನ್ ಬರುತ್ತೆ ಅದೇ ಇಂಜಿನ್ ಬರುತ್ತೆ ಡೀಸೆಲ್ ಇಂಜಿನ್ ಅಲ್ಲಿ. ಪ್ರೈಸ್ ವೈಸ್ ಹೋಯ್ತಾರೆ ಅಂದ್ರೆ ಬರೀ 2,65,000 ರೂಪಾಯಿ ಗಾಡಿ ಮಾಡ್ಕೊಡೋಣ ಸರ್ ಇದನ್ನ. ಇದಕ್ಕೂ 100% ಲೋನ್ ಆಗುತ್ತಾ? ಪ್ರೊಫೈಲ್ ಚೆನ್ನಾಗಿತ್ತು 100% ಲೋನೇ ಮಾಡ್ಕೊಡೋಣ ಸರ್. ಓಕೆ ಸರ್, ನೆಕ್ಸ್ಟ್ Hyundai Ion ಇದೆ ಸರ್. Ion 2 ಆಪ್ಷನ್ ಇದೆ. ಕಲರ್ ಅಲ್ಲಿ ನೋಡ್ತೀರಾ, ಕಲರ್ ಅಲ್ಲಿ ಇದೆ ನಿಮ್ಗೆ. ಇದು 2013 ಮಾಡಲು, ಸಿಂಗಲ್ ಓನರ್, ಪೆಟ್ರೋಲ್ ವೇರಿಯಂಟ್ ಸರ್. ಇದು ಈ ಗಾಡಿನ 2,45,000 ರೂಪಾಯಿ ಮಾಡ್ಕೊಡೋಣ. ಇದು ಅಷ್ಟೇ 2012 ಮಾಡಲು, ಸಿಂಗಲ್ ಓನರ್, ಮ್ಯಾಗ್ನಾ ಪ್ಲಸ್ ಟಾಪ್ ಅಂಡ್ ವೇರಿಯಂಟ್. ಈ ಗಾಡಿನ ನಿಮ್ಗೆ 1,99,000 ರೂಪಾಯಿ ಮಾಡ್ಕೊಡೋಣ ಸರ್ ಇದನ್ನ. ಓಕೆ, ನೆಕ್ಸ್ಟ್ ಯಾವ ಸರ್? ವರ್ನಾನ ಇದು? ವರ್ನಾ ಸರ್ ಇದು. ಸರ್ ಇದು 2006 ಮಾಡಲು, ಡೀಸೆಲ್ ಇಂಜಿನ್ ಸರ್. ಇದು ಈ ಗಾಡಿನ ಫೈನಲ್ ಪ್ರೈಸ್ ಸರ್ 1,80,000 ರೂಪಾಯಿ ಮಾಡ್ಕೊಡೋಣ. ಅಪ್ಡೇಟ್ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇದೆ ಸರ್ ಇದು. ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್? ಹೌದು ಸರ್, ಫುಲ್ ಕ್ಯಾಶ್, ಲೋನ್ ಆಗಲ್ಲ, ವಿತ್ ಫ್ಯಾನ್ಸಿ ಅಲಾಯ್ಸ್ ಕೂಡ ಬರುತ್ತೆ ಗಾಡಿಗೆ. ಓಕೆ. ಫಾರ್ಚುನರ್ ಕೂಡ ಇದೆ ಸರ್. ಒಂದು ಲೋ ಬಾಟ್ ಅಲ್ಲಿ ಫಾರ್ಚುನರ್ ನೋಡೋರ್ಗೆ 2010 ಮಾಡಲು, ಅಪ್ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ. ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇದೆ ನಿಮ್ಗೆ. 4x4
ವಿತ್ ಶೋರೂಮ್ ರೆಕಾರ್ಡ್ ಇರೋ ಗಾಡಿ ಸರ್ ಇದು. ಬರೀ 7,99,000 ರೂಪಾಯಿ ಮಾಡ್ಕೊಡೋಣ ಸರ್. ಈ ಗಾಡಿ ಕೂಡ ಲೋನ್ ಮಾಡ್ಕೊಡೋಣ. ಬರೀ 4 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಿ 4 ಲಕ್ಷ ಲೋನೇ ಮಾಡ್ಕೊಡೋಣ ಸರ್. ಗಾಡಿ ಮಾಡಲು ಸರ್ ಇದು 10 ಮಾಡಲು ಸರ್. 10 ಮಾಡಲು ಲೋನ್ ಆಗುತ್ತೆ. ಹೌದು ಸರ್, ಖಂಡಿತ ಮಾಡ್ಕೊಡೋಣ. ಸಿಬಿಲ್ ಇಲ್ಲ ಅಂದ್ರೂ ಟ್ರಸ್ಟ್ ಕಾರ್ಡ್ಸಿ ಬನ್ನಿ, 50% ಆದ್ರೂ ಲೋನ್ ಮಾಡ್ಕೊಡ್ತೀವಿ ಸರ್. 2009 ಮಾಡಲ್ ಯಾವ್ದಾರ ಗಾಡಿ ನೋಡಿ ನಿಮ್ ಸಿಬಿಲ್ ಇಲ್ವಾ, 10 ಲಕ್ಷ ರೂಪಾಯಿ ಗಾಡಿ ನೋಡ್ತಾರೆ, 5 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಿ 5 ಲಕ್ಷ ಲೋನೇ ಮಾಡ್ಕೊಡೋಣ ಸರ್. ಓಕೆ ಸರ್, ನೆಕ್ಸ್ಟ್ ಕ್ರಿಸ್ಟಾ. ಸರ್ ಕ್ರಿಸ್ಟಾ ಇದು 2017 ಮಾಡಲು, ಡೀಸೆಲ್ ಇಂಜಿನ್, ಕಂಪ್ಲೀಟ್ ಶೋರೂಮ್ ಡ್ರಿವನ್ ಓಡಿದೆ. ಮಾರ್ಕೆಟ್ ಗಿನ ಚಾಲೆಂಜಿಂಗ್ ಪ್ರೈಸ್ ಗಾಡಿ ಕೊಡೋಣ ಸರ್. ಬರೀ 13,35,000 ರೂಪಾಯಿ ಗಾಡಿ ಮಾಡ್ಕೊಡೋಣ ಸರ್. ಇದನ್ನ 13,35,000 ರೂಪಾಯಿಗೆ. ಇದು ಈ ಗಾಡಿಗೂ ನಿಮ್ಗೆ ಲೋನ್ ಬೇಕು ಅಂದ್ರೆ, ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಕಂಪ್ಲೀಟ್ ಲೋನೇ ಮಾಡ್ಕೊಡೋಣ. ಇನ್ ಕೇಸ್ ನಿಮ್ ಸಿಬಿಲ್ ಇಲ್ಲ ಅಂದ್ರೆ 5 ರಿಂದ 6 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಿ, ನಿಮ್ ಸಿಬಿಲ್ ಇಲ್ಲ ಅಂದ್ರೆ ಈ ಗಾಡಿ ಲೋನ್ ಮಾಡ್ಕೊಡ್ತೀವಿ ಸರ್. ಓಕೆ ಸರ್, ಓಲ್ಡ್ ಕ್ರೇಟಾ ಬೇಡ ಅನ್ನೋರಿಗೆ ಇನ್ನೊಂದು ನ್ಯೂ ಕ್ರೇಟಾ ಸರ್. ಇದು 2022 ಮಾಡಲು, ಸಿಂಗಲ್ ಓನರ್, ಡೀಸೆಲ್ ಇಂಜಿನ್. ನಿಮ್ಗೆ ಕಸ್ಟಮರ್ ಪಾರ್ಕ್ ಅಂಡ್ ಸೇಲ್ ವೆಹಿಕಲ್ ಆಗಿರುತ್ತೆ ನಿಮ್ಗೆ. ವಿತ್ ಫ್ಯಾನ್ಸಿ ಅಲಾಯ್ಸ್ ಕೂಡ ಇದೆ. ಗಾಡಿ ಕೂಡ ಗುಡ್ ಕಂಡೀಷನ್ ಇದೆ ಸರ್. ನಿಮ್ಗೆ ಈ ಗಾಡಿನ ಫೈನಲ್ ಪ್ರೈಸ್ ಬಂದು 9,80,000 ರೂಪಾಯಿ ಮಾಡ್ಕೊಡೋಣ ಸರ್. ಇದನ್ನ 9,80,000 ಸರ್. 80,000 ರೂಪಾಯಿ ಡೈರೆಕ್ಟ್ ಕಸ್ಟಮರ್ ವೆಹಿಕಲ್ ಆಗಿರುತ್ತೆ ನಿಮ್ಗೆ. ಗಾಡಿ ಆಸ್ ಇಟ್ ಇಸ್ ಕಂಡೀಷನ್ ಇರುತ್ತೆ. ಕಸ್ಟಮರ್ ವೆಹಿಕಲ್ ಚೆಕ್ ಮಾಡ್ಕೊಂಡು ತಗೊಂಡೋಗಿ ಸರ್. ಇದನ್ನ ಯಾವ ಮಾಡಲು ಸರ್ ಇದು? 22 ಮಾಡಲು, ಸಿಂಗಲ್ ಓನರ್. 22 ಮಾಡಲು ಸಿಂಗಲ್ ಓನರ್, 100% ಲೋನ್ ಆಗುತ್ತೆ. ಹೌದು ಸರ್, ನಿಮ್ ಪ್ರೊಫೈಲ್ ಚೆನ್ನಾಗಿತ್ತು 100% ಲೋನ್ ಆಗುತ್ತೆ ಸರ್. ಓಕೆ, ಎಲ್ಲಿ ಬರ್ಬೇಕು ಸರ್ ನೀವು ಶೋರೂಮ್ಗೆ? ಸರ್ ನಾಗರಬಾವಿ ಔಟರ್ ರಿಂಗ್ ರೋಡ್, ಮಾರುತಿ ಮತ್ತೆ ಮಹೀಂದ್ರ ಶೋರೂಮ್ ಗಳಿದೆ. ಅದ್ರ ಆಪೋಸಿಟ್ ನಮ್ ಟ್ರಸ್ಟ್ ಕಾರ್ಡ್ಸ್ ಇರೋ ಸರ್. ಲೊಕೇಶನ್ ಕನ್ಫ್ಯೂಸ್ ಆಗ್ತಾ ಇದಾರೆ ಅಂದ್ರೆ ಡಿಸ್ಪ್ಲೇ ಮೇಲೆ ಕಾಣ್ತಾರೆ ನಮಗೆ. ಜಸ್ಟ್ ಒಂದು ವಾಟ್ಸ್ಆಪ್ ಅಲ್ಲಿ ಆಯ್ ಅಂತ ಮೆಸೇಜ್ ಮಾಡಿ ನಮ್ ಗಾಡಿ ಡೀಟೇಲ್ಸ್, ನಮ್ ಶೋರೂಮ್ ಡೀಟೇಲ್ಸ್ ಎಲ್ಲ ಕಳ್ಸಿಕೊಡ್ತೀವಿ ಸರ್.